ಒಂದು ಭೂಮಿ ವಿಚಾರವಾಗಿ ನಿಮ್ಮ ಬದುಕಲ್ಲಿ ಎಲ್ಲ ಕಳೆದುಕೊಂಡು ಹಾಗೆ ಒಂದು ದೇವರ ಕಡೆಯಿಂದ ನಾನಾ ಹಿಂಸೆಯನ್ನು ಅನುಭವಿಸಿ ಹಾಗೆ ಒಬ್ಬ ಮಗನಿಗೆ ಈಗಾಗಲೇ ರೋಗ ರುಜಿನಗಳು ಸೃಷ್ಟಿಯಾಗಿದೆ. ಒಬ್ಬ ಮಗನ ಬದುಕು ದಿಕ್ಕೆಟ್ಟು ದಿಕ್ಕಾಪಾರಾಗಿದೆ. ಬುದ್ಧಿ ತೋಚುತ್ತಾ ಇಲ್ಲ, ಬುದ್ಧಿ ಮಂದವಾಗಿ ಹೋಗ್ತಾ ಇದೆ. ಹಾಗೆ ನಿನಗೂ ಸಮಸ್ತ ಯಾವುದೇ ಅನುಕೂಲತಕ್ಕಂತ ಸ್ಥಿತಿಗತಿ ನೆರವಾಗುತ್ತಾ ಇಲ್ಲ. ಒಂದು ಭೂಮಿ ವಿಚಾರವಾಗಿ ನಡೀತಾ ಇದೆ ಮಗು. ನೀವು ಬಿಡಬೇಕು, ಆ ಜಾಗವನ್ನು ಬಿಡಬೇಕೆಂದು ಸಿದ್ಧ ಮಾಡಿದ್ದಾರೆ. ಅದಕ್ಕೆ ಸ್ವಾಮಿ ಕೇಳಕ್ ಬಂದಿ ನಾವು ಪಾಪನ ಮೇಲೆ ಸೈಟ್ ಕೊಡ್ತಾವ್ರೆ. ಅದನ್ನ ನೀವು ಬಿಡಬೇಕು ಅಂತ ಇದ್ ಮಾಡಿದಾರೆ. ಆ ಜಾಗದ ಸಲುವಾಗಿ ನಿನ್ನ ಅಕ್ಕ ಪಕ್ಕದ ರಕ್ತ ಸಂಬಂಧಗಳಲ್ಲಿ ಹೇಗೆ ಇದ್ದಾರೆ ಮಗು? ಕೊಡಸಿತ್ತಿಲ್ಲ ಇಲ್ಲ ಅವರು ಬರೋ ಬಾ ನಂಗಿಲ್ಲ ಹೋಗೋನಂಗಿಲ್ಲ. ಹೇಗಿದ್ದಾರೆ ಮಗು? ಅದೇ ಬಾ ಜಾಗ ಕೊಟ್ಟಿದ್ದಾರಲ್ಲವೇ? ಕೊಟ್ಟಿದ್ದಾರೆ. ಆ ಜಾಗದ ಮಾನವರು ವ್ಯಕ್ತಿಗಳು ಹೇಗಿದ್ದಾರೆ ನಿಮ್ಮ ಕಂಡರೆ? ನಮ್ ಕಂಡ ವೈರಿ ಇದಾರೆ ಸ್ವಾಮಿ. ದುಡ್ಡು ಇಸ್ಕೊಂಡು ಏನ್ ತಿಂತವ್ರೆ ಅಂತ ಹೇಳು. ನನ್ ತಮ್ಮ ದುಡ್ಡು ಕೊಟ್ಟು ಹಾಸನದಲ್ಲಿ ಮನೆ ಇವೆಲ್ಲ ನಿಮಗೆ ಸುಳ್ಳಿನ ಮೋಸ ಬಟ್ಟೆಯನ್ನು ಕಟ್ಟಿ, ಮೋಸದ ಬಟ್ಟೆಯನ್ನು ಕಟ್ಟಿ, ಕಣ್ಣಿಗೆ ಮೋಸದ ಬಟ್ಟೆಯನ್ನು ಕಟ್ಟಿ ನಿಮ್ಮೆಲ್ಲಾರು ತಂದು ಒಂದು ನೀರಿನ ಹರಿಯೋ ನದಿಯಲ್ಲಿ ಬಿಟ್ಟಂತೆ ಮಾಡಿದ್ದಾರೆ ಮಗು. ನೀವೇನೇ ಮಾಡಿದ್ರು ನಿಮ್ಗೆ ಅನುಕೂಲ ಆಗ್ತಾ ಇಲ್ಲ. ನೀವಿರುವ ಜಾಗದಲ್ಲಿ ಉತ್ತಮವಾದ ಸ್ಥಾನ ಸರಿ ಆಗ್ತಾ ಇಲ್ಲ. ಹಾಗೆ ಮಕ್ಕಳಿಗಿಬ್ಬರಿಗೂ ದಿಕ್ಕೆಟ್ಟು ಎಲ್ಲ ಒಂದು ದಿಕ್ಕಲ್ಲಿ ವಾಸ ಮಾಡುವಂತ ಬದುಕಾಗ್ತಾ ಇದೆ. ಹಾಗೆ ಏನ್ ಮಾಡಬೇಕು ಎಂತ ಮಾಡಬೇಕು ಯಾವುದೂ ನಿಮಗೆ ತೋಚದಂತ ವಾಕ್ಯ ಆಗಿದೆ. ಭೂಮಿ ಸಲುವಾಗಿ ಒಂದು ದೇವರ ಮಂದಿರಕ್ಕೆ ಹೋಗಿ ಕರೆಮುತ್ತಿದ್ದಾರೆ ಮಗು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಗಿದಿದ್ದಾರಂತೆ ಜಾಗಕ್ಕೋಸ್ಕರ. ಜಾಗಕ್ಕೆ ಪರಿಹಾರ ಮಾಡ್ಕೊಡಪ್ಪ, ಏನಾರ ಅವ್ರು ಮಾಡ್ಕೊಡಪ್ಪ ನನ್ಗೆ ದಾರಿ ಬರಂಗೆ. ಯಾರು ಹಿಂಗೆ ಮಾಡಿ ಯಾರು ಏನ್ ಮಾಡ್ಯಾರಂಗ್ ಗೊತ್ತಿಲ್ಲ. ಇವ್ರ ಮುಂದೆ ಹೇಳ್ತೀನಿ ಎಲ್ಲ ಆಟಾಡ್ತಾರೆ. ಮಗನ ಆರೋಗ್ಯ ಹೇಗಿದೆ ಮಗು? ಮಗನಿಗೆ ಹುಷಾರಿಲ್ಲಪ್ಪ. ಅವನು ದಾರಿಲ್ಲ. ಅವನೇ ತುಂಬಾ ಕಷ್ಟದಲ್ಲಿದ್ದೀನಿ. ಜೀವನ ಮಾಡಕ್ಕೆ ಕಷ್ಟ. ನೋಡ್ ಮಾಡ್ಕೊಡವ, ನಂಗೆ ತುಂಬಾ ಕಷ್ಟದಲ್ಲಿದ್ದೀನಿ. ಇಷ್ಟೇ ಇರಾಕೆ ಬಿಡ್ತಾರೆ ಕಣಪ್ಪ ವಾರದಲ್ಲಿ. ಸರಿ ಕಣಪ್ಪ. ಒಂದು ಮುಕ್ಕಣ್ಣೇಶ್ವರ 2 ಜೋಡಿ ಬೆನ್ನ ಮಾತಕ್ಕೆ ಸಿದ್ಧ ಮಾಡು. ನೀನೇ ಮುನ್ನುಗ್ಗಿ ಮಾಡ್ಬೇಕಣಪ್ಪ. ಮುಂದೆ ನಿಂತು ನೀವೇ ಮಾಡ್ಕೊಡಪ್ಪ. ಅದು ಹೆಂಗ್ ಕಾರ್ಯಬೇಕು ಮಾಡ್ಕೊಡ್ತೀನಿ. ಹತ್ತು ಮಾತುಗಳು ನಾನು ಹೇಳಿದಂತೆ ನಡೆದುಕೊಳ್ಳಬೇಕು, ನಾನು ಹೇಳಿದಂತೆ ಪಾಲಿಸಿಕೊಳ್ಳಬೇಕು. ಯಾಕೆಂದರೆ ಒಳ್ಳೆಯವರೆಲ್ಲ ನಗುವ ರೀತಿಯಲ್ಲಿ ಒಳ್ಳೆಯವರೆಲ್ಲ ನಿಮ್ಮವರಲ್ಲ ಅಲ್ಲವಾ? ಒಳ್ಳೆ ಮಾತನಾಡೋರೆಲ್ಲ ಗುಣವಂತವರಾಗಿಲ್ಲ ಮಗು. ನೀವು ಹೇಗಿದ್ದರು ಹೇಗಾಗಿ